ಈ ಭಾಷೆ ಮಾತಾಡೋದು ಒಂದು, ಈ ಹಾಡು ಹೆಂಗೆ ಶುರು ಆಯಿತು ಅಂತ ನಾನು ವೆನ್ ಐ ಹರ್ಡ್ ಜರಾ ನಾನು ಆಸ್ ಲೈಕ್ ಸೀರಿಯಸ್ಲಿ ಇದನ್ನು ಮಾಡಬಹುದಾ ಅಂತ ಅನ್ನಿಸ್ತು. ಹಾಡು ಹಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅಫ್ಕೋರ್ಸ್ ಇದಾದ್ಮೇಲೆ, ಈ ಪ್ರಶ್ನೆ ಆದಮೇಲೆ ನೀವು ಹಾಡಬೇಕಿದೆ. ಸೊ ಹಾಡುಗಳು ಒಂದು ಇಷ್ಟ ಅಂತಲೇ ಶುರು ಮಾಡಿದ್ದು, ಇದೆಲ್ಲ ಟ್ರಾನ್ಸ್ಲೇಷನ್ ಮಾಡೋಣ ಅಂತ. ಬಟ್ ಅದರ್ವೈಸ್ ಭಾಷೆಗಳು ಇವಾಗಲೂ ಕೂಡ ಹೆಂಗೆ ಕಲಿತಾ ಇದ್ದಾರೆ ಅಂದರೆ, ಕರ್ನಾಟಕ ನಾನು ಕನ್ನಡತಿ ಹೌದು, ಆದರೆ ಬೇರೆ ಭಾಷೆದ್ದು ಕೂಡ ನಾನು ಸ್ಪಾಟಿಫೈಲಿ ಕೇಳ್ತಾ ಇದ್ದೀನಿ, ಅದರಿಂದ ನಂಗೆ ಆ ಭಾಷೆದು ಕೂಡ ಬರ್ತಾ ಇದೆ. ಅದೇ ರೀತಿ ಯಾರೋ ನಾರ್ತ್ ಇಂಡಿಯನ್ ಕನ್ನಡ ಹಾಡುಗಳು ಕೇಳಿ ಕನ್ನಡ ಕಲಿತಾ ಇದ್ದಾರೆ. ಹೌದು ಅಲ್ವಾ? ಸೊ ನಿನ್ನಿಂದ ಸಚ್ ಸಿಂಪಲ್ ಸಾಂಗ್ಸ್, ಬಟ್ ದೇ ಕ್ಯಾನ್ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇವಾಗ ಕಲಿತಾ ಇದ್ದಾರೆ ಯಾವ ಭಾಷೆಗಳು. ಸೊ ಮೀಡಿಯಾ ಅನ್ನೋದು ತುಂಬ ಎಫೆಕ್ಟ್ ಆಗ್ತಾ ಇದೆ. ಎಲ್ಲ ಕಡೆನೂ ಯಾರು ಬೇಕಾದರೂ ಯಾವ ಭಾಷೆನೂ ಕಲಿಬೋದು, ಮೇಜರ್ಲಿ ಬಿಕಾಸ್ ಆಫ್ ಆ ಮೂವಿ ನೋಡಿದಾಗ್ಲೋ, ಆ ಹಾಡು ಕೇಳಿದಾಗ್ಲೋ. ಇವಾಗಲೂ ಕೂಡ ಯಾವುದೋ ಒಂದು ಮೂವಿ ಒರಿಜಿನಲ್ ಆಗಿ ಕನ್ನಡದಲ್ಲಿ ಬಂದರೆ ಅದು ಹಿಂದಿ ಡಬ್ ಯಾರೂ ನೋಡೋದಿಲ್ಲ. ಬೇರೆ ಭಾಷೆಯವನಾದರೂ ಕೂಡ ಕನ್ನಡದಲ್ಲಿ ಒರಿಜಿನಲ್ ಇದೆ, ಕನ್ನಡದಲ್ಲೇ ನೋಡೋಣ ಅನ್ನೋ ಒಂದಿದು. ಸೊ ಆ ರೀತಿ ಭಾಷೆಗಳನ್ನು ಕಲಿತಾ ಇದ್ದಾರೆ, ಹಾಡುಗಳ ಮೂಲಕ ಭಾಷೆ ಕಲಿತಾ ಇದ್ದಾರೆ, ಮೂವೀಸ್ ಮೂಲಕ ಭಾಷೆ ಕಲಿತಾ ಇದ್ದಾರೆ. ಸೊ ಹಾಗಾಗಿ ಒಂದು ಅನಿಸ್ತು, ಸಂಸ್ಕೃತದಲ್ಲಿ ಮಾಡಿದರೆ ಸಂಸ್ಕೃತವನ್ನು ಕಲಿಬಹುದು, ಈಸಿಯಾಗಿ ಅರ್ಥ ಆಗ್ತಾ ಇದೆ ಜನರಿಗೆ. ಓಕೆ, ಸೊ ಹಾಡಿನ ಮೂಲಕ ಭಾಷೆ ಕಲ್ತ್ಕೊಳ್ಳೋದು. ಸೊ ಅದು ಇಂಟ್ರೆಸ್ಟಿಂಗ್ ಅಂತಾನೂ ಅನಿಸ್ಬಹುದು ಆಡಿಯನ್ಸಿಗೆ. ಇದೊಂದು ಟ್ರೈ ಮಾಡೋಣ ಅಂತ ವಿ ಜಸ್ಟ್ ಸ್ಟಾರ್ಟ್. ಫಸ್ಟ್ ಸಾಂಗ್ ಯಾವುದು ಮಾಡಿದ್ದು? ಕೇಸರಿಯಾ ಮಾಡಿದ್ದು. ಕೇಸರಿಯಾ ಇದು ಅಂತ. ಓಕೆ, 2 ಸಾಂಗ್ ಹಾಡ್ತೀರಾ, ಒಂದು ಕೇಸರಿಯಾ, ಒಂದು ಜರಾ? ಖಂಡಿತ. ಓಕೆ, ಸೊ ಕೇಸರಿಯಾ ಸಾಂಗ್ ಮತ್ತು ಜರಾ ಇವೆರಡನ್ನೂ ಸಂಸ್ಕೃತದಲ್ಲಿ ಹಾಡೋರಿದ್ದಾರೆ. ಅಫ್ಕೋರ್ಸ್ ಅವರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನೋಡಿರ್ತೀರ. ಬಟ್ ನಮ್ಮ ಪಾಡ್ಕಾಸ್ಟಲ್ಲಿ ನಾನಂತೂ ಐ ಆಮ್ ಕ್ಯೂರಿಯಸ್ ಪಕ್ಕದಲ್ಲಿ ಕೂತ್ಕೊಂಡು ಕೇಳೋದಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ. ಹೃದಯಂ ತವ ಜೀವನಾಯಾರ್ಪಿತಂ ಪ್ರಿಯ ಕಿಮೇದಂ किं वा इदं चेतनं परमात्मना त्रिलोकसौन्दर्यम् अवतीर्य तव रूपं विस्मयमिदं रचितं नयनोस्ते अञ्जनेनाहं परिकल्पयेयम् अनवरतं प्रेमकथनं केसरः तव संघः प्रिया तल्लीनं मनः आलिङ्गनेन. ಸುಮಾರು ದಿವಸ ಆಯಿತು ಹಾಡಿ. ಇಮ್ಯಾಜಿನಬಲ್. ಹಿಂಗಿದೊಂದು ಎಕ್ಸ್ಪೆರಿಮೆಂಟ್ ಆಗಬಹುದು ಅಂತ ಬಹುಶಃ ಯಾರೂ ಅಂದ್ಕೊಂಡಿಲ್ಲ ಅನಿಸುತ್ತೆ. ಕೇಸರಿಯ ಒಂದು ಹಿಂದಿಯಲ್ಲಿ ಕೇಳಿದ್ರು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಂದರೆ ಕನ್ನಡ ಕೇಳಿದ್ರು, ತೆಲುಗು ಕೇಳಿದ್ರು, ಸಂಸ್ಕೃತದಲ್ಲಿ ಒಂದು ಅದ್ಭುತವಾದ ಪ್ರಯೋಗ ಇದು. ಆ್ಯಂಡ್ ಆಫ್ ಕೋರ್ಸ್